ಸಂಸತ್ತಿನಲ್ಲಿ ವಕ್ಫ್ ಬೋರ್ಡ್ ಚರ್ಚೆ ನೋಡಿದ್ರೆ ಪ್ರತಿಪಕ್ಷದವರಿಗೆ ರೈತರು, ಹಿಂದೂಗಳು, ಭಾರತದ ಸುರಕ್ಷತೆ ಯಾವುದೂ ಬೇಕಾಗಿಲ್ಲ, ಕೇವಲ ಮುಸ್ಲಿಮರ ರಕ್ಷಣೆ ಮಾತ್ರ ಬೇಕಿದೆ ಎಂದು ಬೆಳಗಾವಿಯಲ್ಲಿ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್, ಡಿಎಂಕೆ ಹಾಗೂ ಟಿಎಂಸಿ ನಾಯಕರಿಗೆ ಬೇಕಿರೋದು ಮುಸ್ಲಿಮರ ಪುಷ್ಟೀಕರಣವಾಗಿದೆ. ವಕ್ಫ್ ಬೋರ್ಡಿಗೂ ಸುಪ್ರೀಂ ಕೋರ್ಟ್ಗೆ ಯಾವುದೇ ಸಂಬಂಧ ಇಲ್ಲ, ಆದರೆ ತಿದ್ದುಪಡಿಗೆ ವಿರೋಧಿಸ್ತಾ ಇದ್ದಾರೆ. ಕೆಲವರು 2 ಮುಸ್ಲಿಮರು ಸಂಸದರು ಹಾಗೂ 10 ಮಂದಿ ಬಿಜೆಪಿ ಸಂಸದರು ಈ ಬಗ್ಗೆ ವಿರೋಧ ಮಾಡ್ತಾ ಇದ್ದಾರೆ. ವಕ್ಫ್ ಬೋರ್ಡ್ ವಿರೋಧಿಸುವುದನ್ನ ದೇಶದ್ರೋಹಿಗಳಂತೆ ಬಿಂಬಿಸಲಾಗ್ತಾ ಇದೆ ಎಂದು ಹೇಳಿದರು. ಇನ್ನು ವಕ್ಫ್ ಬೋರ್ಡ್ ಇನ್ನು ಮುಂದೆ ನೋಟಿಸ್ ನೀಡಬಾರದು ಅಂತ ಹೇಳಿದ್ರು ಕೂಡ ಈಗ ಪೀರನವಾಡಿ ರೈತನಿಗೆ ವಕ್ಫ್ ಬೋರ್ಡ್ ನೋಟಿಸ್ ನೀಡಿದೆ. ಇಷ್ಟಾದ್ರೂ ಕೂಡ ವಕ್ಫ್ ಬೋರ್ಡ್ ವಿರೋಧಿಗಳು ನೀಚರು, ವಿರೋಧಿಗಳಂತ ಮುತಾಲಿಕ್ ಕಿಡಿಕಾರಿದ್ದಾರೆ. ಹಿಂದೂಗಳು ಬೇಕಾಗಿಲ್ಲ, ಇವರಿಗೆ ಬೇಕಾಗಿದ್ದು ಮುಸ್ಲಿಮರ ತುಷ್ಟೀಕರಣ, ಮುಸ್ಲಿಮರ ವೋಟ್ ಮಾತ್ರ ಅನ್ನುವಂಥದ್ದು ನಿನ್ನೆ ಸಂಸತ್ನಲ್ಲಿ ಆ ವಿರೋಧ ಪಕ್ಷದವರು ಮಾತನಾಡಿ ನೋಡಿದರೆ ಬಹಳ ಗಂಭೀರವಾಗಿದೆ. ಇವರಿಗೆ ದೇಶ, ಧರ್ಮ, ಹಿಂದೂ ಸಮಾಜ, ಭಾರತದ ಸುರಕ್ಷತೆ ಅಂತಕ್ಕಂಥದ್ದು ಬೇಕಾಗಿಲ್ಲ, ಮುಸ್ಲಿಮರ ಸುರಕ್ಷತೆ ಬೇಕಾಗಿದೆ. ಅದು ಕಾಂಗ್ರೆಸ್ ಇರ್ಬೋದು, ಟಿಎಂಸಿ ಇರ್ಬೋದು, ಡಿಎಂಕೆ ಇರ್ಬೋದು, ಎಪಿ ಇರ್ಬೋದು, ಇವರೆಲ್ಲರೂ ಕೂಡ ಎಲ್ಲಿ ಒಂದು ವಕ್ಫ್ ಇದು ಸುಪ್ರೀಂ ಕೋರ್ಟ್ಗೆ ಕೂಡ ಸಂಬಂಧ ಇಲ್ಲ.